ಮಾತಾಡ್ತಕ್ಕಂಥದ್ದು ನಾನು 83ರಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ರಾಮಕೃಷ್ಣ ಹೆಗಡೆ ನನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ರು. ನನ್ನನ್ನು ಕೇಳಲಿಲ್ಲ, ನಾನು ಸಾಹಿತಿನೂ ಅಲ್ಲ, ಮತ್ತೆ ಕನ್ನಡ MA ಓದಿಲ್ಲ. ನಾನು ಓದಿದ್ದು BSc ಮತ್ತು ಲಾ. ಅವರು ನಾನು ಹೋಗಿ ಕೇಳಿದೆ, ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ, ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ, ಒಪ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ 1 ವರ್ಷ ಮಾತ್ರ ಇದೆ ಈ ಮೇಟಿ. ಆಮೇಲೆ ಇವರು ನಾನಾದ್ಮೇಲೆ ಇನ್ನೊಬ್ರು ಶಾಸಕರಿದ್ರು, ಅವರು ದೊಡ್ಡ ಮೇಟಿ, ಜ್ಞಾನದೇವ ದೊಡ್ಡ ಮೇಟಿ, ಅವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಅವರಾದ್ರು. ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಆದ್ರು. ಈಗ ಮುಂದುವರ್ಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ. ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇರಲಿಲ್ಲ, ಕನ್ನಡ ಕಾವಲು ಸಮಿತಿ ಅಂತ ಹೇಳಿ. ನಾನು ಅವತ್ತಿನಿಂದ ಕನ್ನಡದಲ್ಲೇ ಬರೆಯಕ್ಕೆ ಶುರು ಮಾಡಿದೆ. ಈಗ ಇಂಗ್ಲಿಷೇ ಮರ್ತೋಯ್ತು ನನಗೆ. ನಾನು ಅದಕ್ಕೆ ಯಾವನೋ ಒಬ್ಬ ಗವರ್ನರ್ಗೆ ಒಂದು ಪಿಟಿಷನ್ ಕೊಟ್ಟಿದ್ದೆ. ನಾನು ಇಂಗ್ಲಿಷ್ನಲ್ಲಿ ಡ್ರಾಫ್ಟ್ಗಳಿದ್ರೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಕೇಂದ್ರದಕ್ಕೆ, ಬೇರೆ ರಾಜ್ಯಗಳಿಗೆ ಬರೀತಕ್ಕಂಥವ್ರಿಗೆ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ತೀನಿ. ಅವಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲ್ಲ. ಒಬ್ಬ ಯಾರೋ ಗವರ್ನರ್ಗೆ ಇದು ಕೊಟ್ಟಿದ್ದಾನೆ, ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಸೈನ್ ಮಾಡೋದು ಯಾವಾಗಲೂ ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಪೆತ್ತರುಗಳಿದ್ದಾರೆ ನಮ್ಮ. ಸಿದ್ದರಾಮಯ್ಯನವರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡೋದು, ಇಂಗ್ಲಿಷ್ನಲ್ಲಿ ಸೈನ್ ಮಾಡ್ಬಿಟ್ಟಿದಾರಲ್ಲ, ಇದ್ರ ಬಗ್ಗೆ ತನಿಖೆ ಹಾಕಿ. ಏನ್ ಹೇಳ, ಅವರು ರಾಜ್ಯಪಾಲರು ನಾನು ನೋಟಿಸ್ ಕೊಟ್ಟವ್ರು, ಯಾಕೆ ತನಿಖೆ ಮಾಡೋದ? ಇಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದೆ ನಾನು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅವತ್ತಿನಿಂದ ಕನ್ನಡ ಆಡಳಿತ ಭಾಷೆ ಆಗ್ತದೆ. ಕನ್ನಡ ಇಂಗ್ಲಿಷ್ ಕಲಿಬೇಡಿ ಅಂತ ನಾನು ಹೇಳಲ್ಲ, ಇಂಗ್ಲಿಷ್ನ ಮಾತಾಡ್ಲೇಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಕನ್ನಡ ನಮ್ಮ ಅಗ್ರ ಭಾಷೆ ಆಗ್ಬೇಕು, ಕನ್ನಡದಲ್ಲಿ ವ್ಯವಹಾರ ನಡೀಬೇಕು. ಕನಿಷ್ಠ ಪಕ್ಷ ಕನ್ನಡವನ್ನು ಒಂದು ಭಾಷೆಯನ್ನಾಗಾದ್ರೂ ಕೂಡ ಕಲಿಬೇಕು ಅಲ್ವಾ? ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಪ್ರಾಥಮಿಕ ಶಾಲೆ. ಕನಿಷ್ಠ ಪಕ್ಷ ಕನ್ನಡ ಭಾಷೆಯನ್ನಾದ್ರೂ ಕಲಿಬೇಕಲ್ಲ. ನಮ್ಮಲ್ಲಿ ಸ್ವಲ್ಪ ಧಾರಾಳತನ ಜಾಸ್ತಿ, ಕನ್ನಡಿಗರು ಉದಾರತೆ ಅಂತ ಕರಿತೀವಲ್ಲ, ಆ ಉದಾರತೆ ಜಾಸ್ತಿ. ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ ಆ ಭಾಷೆನಲ್ಲೇ ಮಾತಾಡೋದು ಶುರು ಮಾಡ್ಬಿಡ್ತೀವಿ ಅಲ್ವಾ? ತಪ್ಪು ಮಾತಾಡ್ತೀವಿ ಅವ್ರಿಗೆ. ಕನ್ನಡ ಭಾಷೆ ಗೊತ್ತಿದ್ರು ಅವ್ರಿಗೆ ಕನ್ನಡ ಭಾಷೆ, ನಾವು ಇಲ್ಲಪ್ಪ ನಿನ್ಗೆ ನಾನು ಕರ್ನಾಟಕದವನು, ಕನ್ನಡಿಗ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನೀನು ಕನ್ನಡ ಕಲ್ತ್ಕೋ ಅಂತ ಹೇಳೋದು ಬರೋದೇ ಇಲ್ಲ. ಅವ್ರ ಭಾಷೆಯಲ್ಲೇ ಮಾತಾಡೋದು. ಅದಕ್ಕೋಸ್ಕರನೇ ನಮ್ಮ ರಾಜ್ಯದಲ್ಲಿ ಯಾವ ಭಾಷೆನಾರು ಮಾತಾಡ್ಕೊಂಡು ಬದುಕಬಹುದು ಅಂತ ಒಂದು ವಾತಾವರಣ ನಿರ್ಮಾಣ ಅಲ್ವಾ? ಯಾವ ಭಾಷೆಲಾದ್ರು ಮಾತಾಡ್ಬೋದು, ಬದುಕಬಹುದು, ಮಾತಾಡ್ಬೋದು. ತಮಿಳ್ನಾಡವ್ರು ಮಾತಾಡ್ಬೋದು, ತೆಲುಗಿನವ್ರು ಮಾತಾಡ್ಬೋದು, ಹಿಂದಿನವ್ರು ಮಾತಾಡ್ಬೋದು,
ಇಲ್ಲ ಇಂಗ್ಲಿಷ್ನವರು ಮಾತಾಡ್ಕೊಂಡು ನಾವು ಯಾವ ಭಾಷೆಯ ದ್ವೇಷಿನೂ ಅಲ್ಲ. ಎಲ್ಲ ಭಾಷೆನೂ ಕಲಿಯಕ್ಕೆ ಸಾಧ್ಯ ಆದ್ರೆ ಕಲಿಬೇಕು. ಆದರೆ ಕನ್ನಡ ಮಾತ್ರ ಬಳಸೋದನ್ನ ಮರಿಬಾರ್ದು. ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದನ್ನ ಬಿಡಬಾರ್ದು. ಅದನ್ನ ಮಾಡಿದ್ರೆ ಕನ್ನಡ ಭಾಷೆ ನಾವೇನು ಭಾಷಣದಲ್ಲಿ ಹೇಳ್ಕೊತೀವಲ್ಲ ಅಗ್ರಸ್ಥಾನದಲ್ಲಿ ಇರಬೇಕು ಅಂತ, ಅದು ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು. ಕನ್ನಡದ ವಾತಾವರಣ ನಿರ್ಮಾಣ ಮಾಡದೆ ಹೋದ್ರೆ ಕನ್ನಡ ಭಾಷೆ ಹೆಂಗ್ ಬೆಳೀತದೆ, ಕನ್ನಡ ಸಂಸ್ಕೃತಿ ಹೆಂಗ್ ಬೆಳೀತದೆ? ಆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಕನ್ನಡಿಗರಾದ ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥದ್ದನ್ನ ತಿಳ್ಬೇಕು. ವಾತಾವರಣ ಈಗ ಪಕ್ಕದ ರಾಜ್ಯಗಳಲ್ಲಿ ಅದು ದುರಾಭಿಮಾನ ಇರ್ಬೋದು, ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡೋದೇ ಇಲ್ಲ. ತಮಿಳ್ನಾಡಿಗೆ ಹೋದ್ರೆ ಇಲ್ಲ ನೀವು ತಮಿಳು ಕಲ್ತ್ಕೊಂಡು ಮಾತಾಡೋರು, ಇಂಗ್ಲಿಷ್ನಲ್ಲಿ ಮಾತಾಡೋರು ಮಾತಾಡಲ್ಲ. ಅವ್ರು ತಮಿಳ್ನಲ್ಲೇ ಉತ್ತರ ಕೊಡ್ತಾರೆ. ಕೇರಳಕ್ಕೆ ಹೋದ್ರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ. ಇಂಗ್ಲಿಷ್ ಭಾಷೆ ಗೊತ್ತಿದೆ ಅವರಿಗೆ, ಆದ್ರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ. ನೀವು ಆಂಧ್ರಕ್ಕೆ ಹೋದ್ರೆ ತೆಲುಗಿನಲ್ಲೇ ಉತ್ತರ ಕೊಡ್ತಾರೆ. ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿನಲ್ಲೇ ಉತ್ತರ ಕೊಡ್ತಾರೆ. ಆದ್ರೆ ನಾವು ನೀವು ಯಾವ ಭಾಷೆನಾದ್ರೂ ಆಗಪ್ಪ, ನಿನ್ನ ಭಾಷೆನೆಲ್ಲ ನಾನು ಮಾತಾಡ್ತೀನಿ ಅಂತ ತಪ್ಪನಲ್ಲೇ ಏನಮ್ಮ ನಾವು ಉದಾರಿಗಳು. ಅದು ಕನ್ನಡದಲ್ಲಿ ಹೇಳ್ತೀವಿ, ಹಳ್ಳಿನಲ್ಲೂ ಕೂಡ ಹೇಳ್ತೀವಿ, ಮನೆಗೆ ಮಾರಿ ಊರಿಗೂ ಉಪಕಾರಿ ಅಂತ. ಈಗ ಊರು ಉಪಕಾರಿ ಆಗ್ಬೇಕು. ಯಾಕಂತಂದ್ರೆ ನಾವು ಹುಟ್ಟಿದ ಮೇಲೆ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವು ಸಮಾಜದಲ್ಲಿ ಹುಡ್ತೀವಿ, ಸಾಯೋದಂತೂ ಗ್ಯಾರಂಟಿ, ಯಾವತ್ತಾರು ಒಂದಿನ ಸತ್ತು ಹೋಗ್ತೀವಿ. ಈ ಹುಟ್ಟು ಸಾವು ನಡುವೆ ನಾವು ಏನ್ ಮಾಡೋದು ಅಂತ ಹೇಳಿ ಇರ್ಬೇಕಲ್ಲ. ಭಾಷೆ ಬಗ್ಗೆ ಏನ್ ಮಾಡೋದು, ನಮ್ಮ ಸಂಸ್ಕೃತಿ ಬಗ್ಗೆ ಏನ್ ಮಾಡೋದು, ಧರ್ಮದ ಬಗ್ಗೆ ಏನ್ ಮಾಡೋದು, ಜಾತಿ ಬಗ್ಗೆ ಏನ್ ಮಾಡೋದು, ಜಾತ್ಯತೀತವಾಗಿದ್ದುವ ಇಲ್ವಾ, ವೈಚಾರಿಕತೆಯಿಂದ ಬದುಕಿದ್ದುವ ಇಲ್ವಾ, ಇವೆಲ್ಲ ವಿಚಾರ ಮಾಡ್ಬೇಕಾ ಬೇಡ? ಮನುಷ್ಯತ್ವ ಇತ್ತ ಇಲ್ವಾ ನಮಗೆ? ಈಗ ಏನಾಗ್ಬಿಡದೆ, ಮನುಷ್ಯನನ್ನೇ ದ್ವೇಷಿಸೋದು ಇದು ಜಾಸ್ತಿ ಆಗುತ್ತೆ. ಮನುಷ್ಯನನ್ನ ದ್ವೇಷಿಸೋದಿದೆಯಲ್ಲ, ಅದನ್ನು ಸಂಸ್ಕೃತಿ ಅಂತ ಕರೆಯಕ್ಕಾಗುತ್ತ? ನಮ್ಮ ಸಂಸ್ಕೃತಿನೇ ಅಲ್ವೇ ಅಲ್ಲ. ಸಂಸ್ಕೃತಿ ನಮ್ಮ ಸಂಸ್ಕೃತಿ ಏನಪ್ಪಾ ಅಂದ್ರೆ ಮನುಷ್ಯನನ್ನ, ಬೇರೆ ಮನುಷ್ಯನನ್ನ ಪ್ರೀತಿಸೋದು, ಗೌರವಿಸೋದು, ಅದು ಸಂಸ್ಕೃತಿ. ಅದನ್ನ ಬಿಟ್ಟು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಂಸ್ಕೃತಿನ ನಾಶ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಮಗೆ ಬಹಳ ಜನ ವಿದ್ಯಾವಂತರು ಕೂಡ ಅವ್ರಿಗೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ, ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ನಾವು ವಿದ್ಯಾವಂತರಾಗೋದು ಯಾಕೆ? ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಮನುಷ್ಯರಾಗಲಿಕ್ಕೆ ಅಲ್ಲ. ಮನುಷ್ಯರಾದವರಿಗೆ ಇನ್ನೊಬ್ಬರನ್ನು ಪ್ರೀತಿಸೋದು ಕಲ್ತ್ಕೋಬೇಕಲ್ಲ, ಮನುಷ್ಯತ್ವ ಬೆಳೆಸ್ಕೋಬೇಕಲ್ಲ. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವದ ದೇಶ. ಈ ಬಹುತ್ವದ ಸಂಸ್ಕೃತಿಯನ್ನ ಬೆಳೆಸಬೇಕಲ್ಲ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.